ಬಾಸ್ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ ಗುರು. ಓಹ್! ಹುಡುಗಾಟ ಅಲ್ಲ ಬಿಗ್ ಬಾಸ್ ಅಂದ್ರೆ ಇಡೀ ಕರ್ನಾಟಕಕ್ಕೆ ಯಾವ್ದಾದ್ರು ಒಂದು ಮನೆ ಆದರ್ಶ ಅಂದ್ರೆ ಅದು ನಮ್ಮ ಬಿಗ್ ಬಾಸ್ ಮನೆ ಗೊತ್ತಾ? ಎಲ್ಲ ಫುಲ್ ಕಾನೂನು ಅಂದ್ರೆ ಕಾನೂನು, ಲೀಗಲ್ ಅಂದ್ರೆ ಲೀಗಲ್ಲು, ರೂಲ್ಸ್ ಅಂದ್ರೆ ರೂಲ್ಸು. ಎಲ್ಲ ಪಕ್ಕ ಅವರು. ಮನೆಯಿಂದ ಒಂದು ಕಸ ಆಚೆ ಆಗ್ಲಿ, ಒಂದು ಡ್ರೈನೇಜ್ ಆಚೆ ಬಿಡೋದೇ ಆಗ್ಲಿ, ಎಲ್ಲ ಪಕ್ಕ ರೂಲ್ಸ್ ಫಾಲೋ ಮಾಡ್ತಾರೆ ಗೊತ್ತಾ ಅವರು. ನಿಮ್ ತರ ಎಲ್ಲ ಕಸ ತಗೊಂಡು ಆಚೆ ಎಸ್ಬಿಟ್ಟೋದು, ದಿನ ಆಚೆ ಬಿಟ್ಬಿಡೋದು, ಆಮೇಲೆ BBMP ಅವ್ರು ಬಂದು ರೈಡ್ ಮಾಡ್ಬಿಟ್ಟು ಬೀಗ ಹಾಕೊಂಡು ಹೋಗೋದು. ಆಮೇಲೆ ನಾವು ಫಿಲಂ ಸ್ಟಾರ್ಗಳನ್ನ ಮಿನಿಸ್ಟರ್ಗಳನ್ನ ಹಿಡ್ಕೊಂಡು ಇನ್ಫ್ಲೂಯೆನ್ಸ್ ಮಾಡಿಸಿ ಮನೆ ಲಾಕ್ ಓಪನ್ ಮಾಡಿಸೋದು ಎಲ್ಲ ಇಲ್ವೇ ಇಲ್ಲ. ಪಕ್ಕಾ ಮನೆ ಅದು. ಇಡೀ ಕರ್ನಾಟಕಕ್ಕೆ ಆದರ್ಶವಾಗಿರೋ ಮನೆ ಅಂದ್ರೆ ನಮ್ಮ ಬಿಗ್ ಬಾಸ್ ಮನೆ. ಏನ್ ಅನ್ಕೊಂಡಿದ್ದೀರಾ? ತಮಾಷೆನೇ ಅಲ್ಲ. ಗೊತ್ತಾ? ಆ ಮನೆಗೆ ಹೋಗ್ಬೇಕಂದ್ರೆ ಒಳ್ಳೆ ಎಕ್ಸ್ಟ್ರಾರ್ಡಿನರಿ ಜನರೇಟರ್ ನಾಲೆಜ್ ಇರಬೇಕು. ಆ ಮನೆಗೆ ಹೋಯ್ತಿದ್ದಂಗೆನೆ ನಿಮ್ಗೆ ಸಕಲ ಸದ್ಗುಣಗಳು ಹಂಗೆ ನಿಮ್ಗೆ ಆವಾಹನೆ ಆಗ್ಬಿಡ್ತವೆ ಆ ಮನೆಯಲ್ಲಿ. ಆ ಮನೆ ಇಡೀ ನಾಡಿಗೆ ಆದರ್ಶ. ಇಡೀ ಬಿಗ್ ಬಾಸ್ ಮನೆ. ಒಂಥರ ಸಂಸ್ಕಾರ ಹೆಂಗಿರ್ಬೇಕು ಅನ್ನೋದು ಕಲ್ಸೋದೆ ನಮ್ಮ ಬಿಗ್ ಬಾಸ್ ಮನೆ ಗೊತ್ತಾ ನಿಮ್ಗೆ. ಸಹನೆ ಅಂದ್ರೆ ಏನು, ಸಹಬಾಳ್ವೆ ಅಂದ್ರೆ ಏನು, ಒಬ್ರಿಗೊಬ್ರಿಗೆ ಸಹಕಾರ ಕೊಡೋದಂದ್ರೆ ಏನು, ಒಬ್ರನ್ನ ಗೌರವಿಸೋದಂದ್ರೆ ಏನು, ಒಬ್ರ ವ್ಯಕ್ತಿತ್ವ ಗೌರವಿಸೋದಂದ್ರೆ ಏನು, ಎಲ್ಲನೂ ಕಲ್ಸೋದು ನಮ್ಮ ಬಿಗ್ ಬಾಸ್ ಮನೆ ಅಂತ ಮನೆ. ಆ ಮನೆಗೆ ಹೋಗ್ಬೇಕಂದ್ರೆ ಹೆವಿ ಜನರೇಟರ್ ನಾಲೆಜ್ ಬೇಕು. ಗೊತ್ತಾ? ಅಷ್ಟು ಸುಲಭ ಅಲ್ಲ. ಅದು ಆ ಮನೆಗೆ ಹೋಗ್ಬೇಕು ಅಂದ್ರೆ ಆಡಿಷನ್ ಅನ್ನು ಅಗ್ನಿ ಪರೀಕ್ಷೆ ಎದುರಿಸ್ಬೇಕು. ಹುಡುಗಾಟ ಅಲ್ಲ, ಅಗ್ನಿ ಪರೀಕ್ಷೆ ಆಡಿಷನ್. ಅದಕ್ಕೆ ಹೆವಿ ಜನರೇಟರ್ ನಾಲೆಜ್ ಬೇಕು, ಸಾಮಾನ್ಯ ಅಲ್ಲ. ಹೆವಿ ಜನರೇಟರ್ ನಾಲೆಜ್ ಇರಬೇಕು. ಅಲ್ಲಿ ಜಡ್ಜಸ್ಗಳು ಅಷ್ಟೇ, ಅವ್ರ ಜನರೇಟರ್ ನಾಲೆಜು ಐನ್ಸ್ಟೀನ್ ಮಿರ್ಸು IQ ಇರ್ತಕ್ಕಂಥ ಜನರೇಟರ್ ನಾಲೆಜು ಗೊತ್ತಾ ನಿಮ್ಗೆ. ನಾನೇ ಸುಮ್ಮನೆ ಹೇಳ್ತಿಲ್ಲ, ಬೇಕಾದ್ರೆ ಈ ವಿಡಿಯೋ ನೀವೇ ನೋಡಿ. ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ. ಏನ್ ಇಂಜಿನಿಯರಿಂಗ್? CSC ಕಂಪ್ಯೂಟರ್ ಸೈನ್ಸ್. ಒಂದ್ ಸರ್ಕಲ್ಗೆ ಹಾ, ಎಸ್ ಸೈಡ್ಸ್ ಇರುತ್ತೆ? ಸರ್ಕಲ್ ಸೈಡ್ಸ್ ಇಲ್ವಲ್ಲ ಸರ್? 2 ಸೈಡ್ ಇರುತ್ತೆ, ಇನ್ಸೈಡ್ ಅಂಡ್ ಔಟ್ ಸೈಡ್.